ನಮಸ್ಕಾರ ಯೂಟ್ಯೂಬ್ ಮಂದಿಗೆ. ಏನಂದ್ರೆ ಟಾಕ್ಸಿಕ್ ಸಿನಿಮಾ ಅಂತ್ರಿ ಅಂತೂ ಇಂತೂ ಬರಾಕತ್ತೈತಿ. ಆದ್ರೆ ನಮ್ಮ ಮಂದಿ ಈ ಥರ ಹುಚ್ಚ ತಡಿವಾಲು. ಹುಚ್ಚ ಅಂದ್ರೆ ಗೊತ್ತೈತಿಲ್ಲ ನಿಮಗೆ, ಅವ್ರಿಗೆ ತಿಂಡಿ ಹೆಚ್ಚಾಗೈತಿ ನಮ್ಮ ಮಂದಿಗೆ. ಹೆಂಗೋ ಯಶ್ ಬಾಸ್ ಅವ್ರು ಏನೋ ಮಾಡತ್ತಾರೋ, ಆದ್ರೆ ಈ ಹಿಡಿಸಿ ಮಕ್ಕಳಿಗೆ ತುಡುಗಲೆ ಅವ್ರದ್ದು ವಿಡಿಯೋ ಯಾಕೆ ಮಾಡೋದು ಬೇಕು ಹೇಳ್ರಿ ನೀವು. ಅವ್ರು ಏನಾರ ಪಿಕ್ಚರ್ ಮಾಡಿದ್ಮೇಲೆ ಬಿಡ್ತಾರೆ, ಆಕಿನ ಹೆಂಗಾರ ಮಾಡಿ ಇವ್ರು ರಿವೀಲ್ ಮಾಡಿ ಅದನ್ನು ಒಟ್ಟು ಹೇಲ್ ತಿನ್ನಿಸ್ಬಿಡು ಅನ್ನೋ ಲೆಕ್ಕದಾಗ ಇರ್ತಾರೆ ನೋಡಿ ಅವ್ರು. ಅವ್ರು ಪಿಕ್ಚರ್ ತೆಗೆದ್ಮ್ಯಾಗ ನೋಡ್ರಿ ನಾವು ಒಂದು ಲೆಕ್ಕ. ಮತ್ತು ಹಾಗೂ ಬೇರೆ ಯೋಚನೆ ಮಾಡ್ರೆ ಬರೀ ಒಂದು ತುಡುಗ್ಲೇನ ಮಾಡ್ಬಾರ, ಅದನ್ನು ಅಟ್ಟ ಬಿಟ್ಟಿದ್ದಕ್ಕೆ ಮಿಲಿಯನ್ ವ್ಯೂಸ್ ಆಗಿದಾವೆ. ತಿಳ್ಕೊಂಬಿಡ್ರಿ ನೀವು, ಟಾಕ್ಸಿಕ್ ಸಿನಿಮಾದ ಮ್ಯಾಗ ಎಷ್ಟು ಮಂದಿ ಕ್ರೇಜ್ ಐತಿ ಅಂತ. ಏನು ಯಶ್ ಬಾಸ್ ಅವ್ರು ಅದೊಂದು ಏನೋ ಇದ್ರಂತಲ್ಲಿ ಬಾಲ್ಕನಿ ಒಳಗೆ ನಿಂತು ಒಂದು ಏನೋ ಸಿಗರೇಟ್ ಹೊಡೆಯೋ ಸೀನ್ ಐತಿ, ಅದನ್ನ ಯಾವ ತುಡುಗಲೇ ವಿಡಿಯೋ ಮಾಡಿದಾನು ಬಿಟ್ಟಾನು, ಅವನು ವೈರಲ್ ಆಗೈತಿ ಇಲ್ಲ ಅನ್ನೋದಿಲ್ಲ. ಆದರೆ ಸಿಕ್ಕರದು ಬೂಟ್ ಹರಿಯುವಂಗೆ ಬಿಡಿತಾರೆ ಅವನು. ಯಾಕೆ ಹೋಲ್ ಹುಡಿಕೆ ಬಾಲಿ ಹಿಂಗೆ ಯಾಕೆ ಮಾಡಿದೆ ಅಂತೇಳಿ ನಾವು ಯಾವಂತ ಗೊತ್ತಾಗಿರ್ತೈತಿ. ಆದ್ರೆ ಅವನ್ನ ಶರ್ಟ್ದಾಗಿಂತ ತೆಗೆದು ಹೋಗಿರ್ತಾರೆ ಅವ್ರು ಅಲ್ಲಿ ಪಿಕ್ಚರ್ ತೆಗಿತಾರೆ. ಆದ್ರೆ ಅದು ಅಂಥ ಲುಕ್ಕನ್ನು ಮೇನ್ ಅವರಿಗೆ ಒಂದೊಂದು ಪಿಕ್ಚರ್ದಾಗಿ ಸೀನುಗಳು ಇದಾಗ್ತಿರ್ತಾವೆ. ಈಗ ವೈರಲ್ ಆಗ್ತದೆ, ಮುಂದೆ ಅದಕ್ಕೆ ಕ್ರೇಜ್ ಇರೋದಿಲ್ಲ. ಅದಕ್ಕೆ ಹೇಳೋದು ಅಂಥದ್ದು ಮಾಡಬೇಡ್ರಿ. ಅವನು ಹಳ್ಳಿ ಪಿಕ್ಚರ್ ಬಂದಾಗ ಮಾತ್ರ ನೋಡೋನು, ಅನಾಹುತ ಆಗ್ಬೇಕದು. ಅವಾಗ ಬೆಂಕಿಯೋ ಮರೆ ಅನ್ಬೇಕು ನೋಡು. ನಮ್ಮ ಕಾಂತಾರ ಪಿಕ್ಚರ್ ಹೆಂಗೆ ಆತ್ಲ ಈಗ ಹಂಗೆ ಬೆಂಕಿಯೋ ಬಾಯಿ ಏನು ಯಶ್ ಬಾಸದ ಇಡೀ ವರ್ಲ್ಡ್ ಒಳಗೆ ಮಾತಾಡ್ಬೇಕು, ಹಂಗೆ ಆಗ್ಬೇಕು. ಇರಲಿ ಒಡೆ ಇನ್ನೇನು ವೈರಲ್ ಮಾಡಿದಾರೋ ಅವನು ಹೆಡ್ಲಿ, ಅದಕ್ಕೆ ಏನು ಅಟ್ಟಕ್ಕೆ ಎಡಿಟ್ ಮಾಡಿಬಿಟ್ಟಾರೆ ಈಗ ಟೊಣ ಅಂತೇಳಿ. ಇರಲಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರು ನಮ್ಮ ವಿಡಿಯೋ ನೋಡತ್ತೀರಿ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ಇದ್ರೆ ನಾ ಏನು ಕೋಟ್ಯಾಧಿಪತಿ ಆಗೋದಿಲ್ಲ, ಕರೆ ಸಬ್ಸ್ಕ್ರೈಬ್ ಮಾಡಿರಿ.